ಚಂದ್ರಗ್ರಹಣದ ವಿಚಾರವಾಗಿ ಸಾಕಷ್ಟು ಜನ ಭಯ ಪಡ್ತಾರೆ, ಸಾಕಷ್ಟು ಜನ ಗ್ರಹಣದ ಆಚರಣೆಗಳನ್ನು ಮಾಡ್ತಾರೆ. ಏನಿದು ಚಂದ್ರಗ್ರಹಣ? ಯಾವಾಗ ಸಂಭವಿಸಲಿದೆ? ನೋಡಿ, ಈ ದಿನ ಚಂದ್ರನನ್ನ ನೆನೆಯುವುದು ತುಂಬಾ ವಿಶೇಷವಾಗಿರುತ್ತೆ ಅಂತ. ಆತ್ರೇಯ ಸಾಯ ವಿದ್ಮಹೆ ರೋಹಿಣಿ ಶಾಗಿರಿಮಹೆ ತನ್ನಶ್ಚಂದ್ರ ಪ್ರಚೋದಯಾತ್. ಚಂದ್ರನಿಗೆ ಗ್ರಹಣ ಆಗುವಂಥದ್ದು. ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವೆಲ್ಲ ರೀತಿಯ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅದೇ ರೀತಿ ಗ್ರಹಣದ ವಿಚಾರನೂ ಕೂಡ ಅಷ್ಟೇ ನಿಯಮನಿಷ್ಠೆ ಶ್ರದ್ಧಾ ಭಕ್ತಿಯಿಂದ ನಮ್ಮ ಸಂಪ್ರದಾಯದಲ್ಲಿ ನಮ್ಮೆಲ್ಲ ಒಂದು ಜನಗಳು ಒಂದು ವಿಶೇಷವಾಗಿ ಈ ಒಂದು ಗ್ರಹಣದ ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾರೆ. ಈ ದಿನ ನಾವು ನೋಡ್ಬೋದು ಕೇತುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಅಂತ. ಸಾಮಾನ್ಯವಾಗಿ ಸೂರ್ಯಗ್ರಹಣವನ್ನು ಕೂಡ ನಾವು ನೋಡ್ತಾ ಇರ್ತೀವಿ, ಚಂದ್ರಗ್ರಹಣಗಳು ಆಗ್ತಾ ಇರುತ್ತೆ. ಕೆಲವೊಂದು ಗ್ರಹಣಗಳು ಯಾವಾಗ ನಮ್ಮ ದೇಶಕ್ಕೆ ಗೋಚರ ಆಗೋದಿಲ್ಲ ಆವಾಗ ಗ್ರಹಣಾಚರಣೆ ಇಲ್ಲ ಅಂತ. ಈಗ ನೋಡಿ, ನಮಗೆ ಗ್ರಹಣಾಚರಣೆ ಇಲ್ಲ ಅಂತೇಳಿ ನಾವು ಗ್ರಹಣ ಆಗಿಲ್ಲ ಅಂತ ಅಂದ್ಕೊಳ್ಬಾರ್ದು. ಈ ಸರಿ ಬಂದಿರುವಂಥದ್ದು ಈ ವರ್ಷದ ಕಡೆಯ ಒಂದು ಚಂದ್ರಗ್ರಹಣ ಅಂತ ಕರಿತೇವೆ. ಈ ಚಂದ್ರಗ್ರಹಣ ನಮ್ಮ ಒಂದು ಭಾರತದಲ್ಲಿ ಆಗಲಿ ನಮ್ಮ ಸುತ್ತಮುತ್ತಲಿನ ದೇಶದಲ್ಲಿ ಗೋಚಾರ ಆಗೋದ್ರಿಂದ ಈ ಗ್ರಹಣಾಚರಣೆ ತುಂಬಾ ವಿಶೇಷವಾಗಿರುತ್ತೆ ಅಂತ ಹೇಳಿ. ಈ ಗ್ರಹಣಾಚರಣೆ ಭಾರತದಲ್ಲಿ ಸಂಪೂರ್ಣವಾಗಿದೆಯಾ ಗುರುಗಳೇ? ಹೌದು ನೋಡಿ, ಅದಕ್ಕೋಸ್ಕರನೇ ಇವತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲ್ಲರೂ ಕೂಡ ಈಗ ಸಾಮಾನ್ಯವಾಗಿ ನಮಗೆ ಎಲ್ಲ ಕಡೆ ತಿಳಿಸ್ತಾ ಇದ್ದಾರೆ, ಇದು ಚಂದ್ರಗ್ರಹಣ ಆಗ್ತಾ ಇದೆ, ಇದಕ್ಕೆ ತಕ್ಕಂತಹ ಪರಿಹಾರಗಳು ಮಾಡ್ಕೊಳ್ಳಿ, ಈ ರಾಶಿಗಳಿಗೆ ಒಳಿತಿದೆ, ಈ ರಾಶಿಗಳಿಗೆ ಮಿಶ್ರ ಫಲ ಇದೆ, ಈ ರಾಶಿಗಳಿಗೆ ಅನಾನುಕೂಲಗಳಿದೆ, ಅಶುಭ ಫಲಗಳಿದೆ, ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಯಾಕಂದ್ರೆ ಚಂದ್ರ ಅನ್ನುವಂಥದ್ದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬಾ ಬಹು ಮುಖ್ಯವಾಗಿರುವಂತಹ ಗ್ರಹ ಅಂತ. ಯಾಕಂದ್ರೆ ಚಂದ್ರನನ್ನ ಮನಸ್ಕಾರಕ ಅಂತ ಹೇಳ್ತೀವಿ. ಒಂದು ಸ್ತ್ರೀಗೆ ಹೋಲಿಸಿದೀವಿ, ತಾಯಿಯನ್ನು ನೋಡ್ತೀವಿ ನಾವು. ಮನಸ್ಸು ಮನುಷ್ಯನಿಗೆ ಚಂಚಲಾವಸ್ಥೆಯಲ್ಲಿ ಬಂದ್ರೆ ಯಾವುದೇ ಕೆಲಸ ಕಾರ್ಯಗಳು ಆಗಲ್ಲ ಅಂತ. ಹಾಗಾಗಿ ತುಂಬಾ ವಿಶೇಷವಾಗಿರುವಂತಹ ಸಮಯಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದೀವಿ. ಇದು ಈ ರಾಹುಗ್ರಸ್ತ ಚಂದ್ರಗ್ರಹಣ ಸಂಪೂರ್ಣ ಚಂದ್ರಗ್ರಹಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರಗ್ರಹಣಕ್ಕೆ ತುಂಬಾ ಮಹತ್ವ ಇದೆ ಅಂತ ಹೇಳುವಂಥದ್ದು. ಯಾಕಂದ್ರೆ ಈ ಗ್ರಹಣ ಅನ್ನುವಂಥದ್ದು ಮಹತ್ವಪೂರ್ಣವಾಗಿರುವಂಥದ್ದು. ಆದ್ರೆ ಈ ಒಂದು ಚಂದ್ರಗ್ರಹಣ ಸಂಪೂರ್ಣವಾಗಿ ಕೆಂಪಾಗಿರ್ತಾನೆ ಅಂತ ಹೇಳ್ತಾರೆ. ನೋಡಿ, ಈಗ ಏನ್ ಹೇಳ್ತಾರೆ, ಬ್ಲಡ್ ಮೂನ್ ಅಂತ ಹೇಳುವಂಥದ್ದು, ರೆಡ್ ಮೂನ್ ಅಂತ ಹೇಳ್ತಾರೆ. ನಾವೆಲ್ಲರೂ ಸಾಮಾನ್ಯವಾಗಿ ಕೇಳಿರ್ತೀವಿ. ಆದ್ರೆ ನಾವು ಇನ್ನೂ ತುಂಬಾ ವಿಶೇಷವಾಗಿ ತಿಳ್ಕೊಳ್ಬೇಕಾಗುತ್ತೆ. ನಾವು ಆಚರಣೆ ಮಾಡೋದು ಅಷ್ಟೇ ಅಲ್ಲ, ಯಾಕೆ ಆಚರಣೆ ಮಾಡಬೇಕು, ನಮ್ಮ ಹಿರಿಯರು ಹಿಂದಿನವರು ಯಾಕೆ ಇದೆಲ್ಲ ನಂಬ್ತಾ ಇದ್ರು, ಇದರಿಂದ ಏನೆಲ್ಲ ಪ್ರಕೃತಿ ವಿಕೋಪಗಳಾಗುತ್ತೆ ಅಥವಾ ಮಾನವನ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುವಂತದ್ದಾಗುತ್ತೆ, ಇದೆಲ್ಲ ನಾವು ಅದನ್ನ ನೋಡ್ಬೇಕು. ಈಗ ನೋಡಿ, ನಾನು ಇವತ್ತು ನಿಮಗೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಗ್ರಹಣ ಇದೆ, ಅದು ಆಚರಣೆ ಮಾಡಿ, ಇವರಿಗೆ ಅನಾನುಕೂಲ ಇದೆ ಅಂತ ಹೇಳ್ತಾರೆ. ಆದ್ರೆ ಯಾಕೆ ಇದೆಲ್ಲ ಬರುತ್ತೆ ಅಂತ ತಿಳ್ಕೊಳ್ಬೇಕು.